ಹಾಯ್ ಎಲ್ರಿಗೂ ನಮಸ್ಕಾರ. ಡೈರೆಕ್ಟಾಗಿ ವಿಷಯಕ್ಕೆ ಬರೋದಾದರೆ ವಾರದ ಕತೆ ಕಿಚನ್ ಜೊತೆ ನೀವು ಕೂಡ ನೋಡ್ತಾನೆ ಇರ್ತೀರಾ. ಈ ವಾರ ಅಂದರೆ ಶನಿವಾರ ಒಬ್ಬರು ಅಂದರೆ ಭಾನುವಾರ ಒಬ್ಬರು ಡಬಲ್ ಎಲಿಮಿನೇಷನ್ ಇರೋದ್ರಿಂದ ಒಂದಿನ ಒಬ್ಬರು ಇನ್ನೊಂದು ದಿನ ಒಬ್ಬರು ಹೋಗ್ತಾರೆ ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ಗೊತ್ತೇ ಇರುತ್ತೆ. ಆದರೆ ಇಲ್ಲಿ ಯಾರು ಹೊರಗಡೆ ಹೋಗ್ತಾರೆ ಅನ್ನೋದು ಕೂಡ ಎಲ್ರಿಗೂ ಕೂಡ ತುಂಬಾ ಕುತೂಹಲ ಇತ್ತು. ಸೊ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಿರೋದೇನೋ ಗೌತಮಿ ಜಾಧವ್ ಅವರು ಇವಾಗ ಆಲ್ರೆಡಿ ಒಂದು ಸೂಟ್ ಕೇಸ್, ನೀವು ಒಂದು ಪ್ರೋಮೋ ಅಪ್ಡೇಟ್ ಆಗಿತ್ತು, ಮುಂಚೆನೇ ಒಂದು ಪ್ರೋಮೋ ಅಪ್ಡೇಟ್ ಆಗಿದ್ದು ಒಂದು 6 ಗಂಟೆಗೆ. ಸೊ ಆ ಒಂದು 6 ಗಂಟೆಗೆ ಬಂದ ಪ್ರೋಮೋದಲ್ಲಿ ನೀವು ನೋಡ್ಬೋದಿತ್ತು ಈ ಒಂದು ಸೂಟ್ ಕೇಸ್ನ ಒಂದು ಎಲಿಮಿನೇಷನ್ ಪ್ರಕ್ರಿಯೆಯಲ್ಲಿ ಒಂದು 5 ಜನ ಏನು ನ್ಯಾಮಿನೇಟ್ ಆಗಿರ್ತಾರೆ ಅವರೆಲ್ಲ ತೊಗೊಂಡೋಗಿ ಆ್ಯಕ್ಟಿವಿಟಿ ರೂಮಲ್ಲಿ ಸೂಟ್ ಕೇಸಲ್ಲಿ ಏನೋ ಒಂದು ಕಾರ್ಡ್ ಸಿಗುತ್ತೆ. ಆ ಕಾರ್ಡ್ ಸಿಗೋರು ಆ್ಯಕ್ಟಿವಿಟಿ ರೂಮನ್ನು ಬಿಟ್ಟು ಬರಬಾರ್ದು, ಆ್ಯಕ್ಟಿವಿಟಿ ರೂಮಲ್ಲೇ ಇರಬೇಕು, ಹೊರಗಡೆ ಹೋಗಬೇಕು. ಅಂದರೆ ಎಲಿಮಿನೇಷನ್ ಪ್ರಕ್ರಿಯೆಯಲ್ಲಿ ಡಬಲ್ ಎಲಿಮಿನೇಷನ್ ಇರೋದ್ರಿಂದ ಗೌತಮಿ ಜಾಧವ್ ಅವರು ಅಲ್ಲೇ ಉಳ್ಕೊಳ್ತಾರೆ, ಆ್ಯಕ್ಟಿವಿಟಿ ರೂಮಲ್ಲೇ ಉಳ್ಕೊಳ್ತಾರೆ. ಅಂದರೆ ಇಲ್ಲಿ ಆಲ್ರೆಡಿ ಗೌತಮಿ ಜಾಧವ್ ಅವರು ಮನೆಗೆ ಹೊರಟಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಸ್ಪ್ರೆಡ್ ಆಗ್ತಿದೆ. ಸೊ ಗೌತಮಿ ಜಾಧವ್ ಅವ್ರಿಗೂ ಕೂಡ ಫ್ಯಾನ್ ಪೇಜ್ ಇರುತ್ತೆ, ಅವ್ರಿಗೂ ಕೂಡ ತಪ್ಪು ಮಾತಾಡ್ಬೋದು, ಇನ್ನೊಬ್ರಿಗೂ ಕೂಡ ತಪ್ಪು ಮಾತಾಡಬಾರ್ದು. ಸೊ ಯಾಕಂದರೆ ಬಿಗ್ ಬಾಸ್ ಮನೆಯಲ್ಲಿ ಯಾರಿಗೂ ಕೂಡ ಶಾಶ್ವತ ಅಲ್ಲ. ಸೊ ಯಾರೋ ಒಬ್ಬರು ವಿನ್ ಆಗಬೇಕು, ವಿನ್ ಆಗ್ತಾರೆ. ಸೊ ಯಾರು ಕೂಡ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆಯೂ ಇರೋದಿಲ್ಲ. ಯಾಕಂದರೆ ಯಾರಾದರೂ ಅಂದರೆ ಗೌತಮಿ ಜಾಧವ್ ಅವರು ಹೊರಗಡೆ ಹೋಗ್ತಾರೆ, ಅವರು ಕೂಡ ಇನ್ನೂ ಚೆನ್ನಾಗಿ ಅಂದರೆ ಸೀರಿಯಲಲ್ಲೆಲ್ಲ ನಟನೆ ಮಾಡ್ತಿದ್ದಾರೆ, ಇನ್ನೂ ಚೆನ್ನಾಗಿ ಸೀರಿಯಲಲ್ಲೆಲ್ಲ ನಟನೆಗಳು ಇನ್ನೂ ಮಾಡಲಿ, ಇನ್ನೂ ಹೆಚ್ಚಿನ ಸೀರಿಯಲ್ಗಳೆಲ್ಲ ಮಾಡಲಿ ಅಂತ ಹೇಳ್ಬಿಟ್ಟು ಆಶೀರ್ವಾದ ನೀಡಬೇಕು ವೀಕ್ಷಕರೆಲ್ಲ. ಸೊ ಇಲ್ಲಿ ನೋಡೋದಾದರೆ ಗೌತಮಿ ಜಾಧವ್ ಅವರು ಹೊರಗಡೆ ಹೋಗಿದ್ದಾರೆ. ಇಲ್ಲಿ ಉಗ್ರಂ ಮಂಜು ಅವರು ಸೇಫ್ ಆಗಿದ್ದಾರೆ. ಹಾಗೆ ಉಗ್ರಂ ಮಂಜು ಅವರು ತುಂಬಾ ಬೇಜಾರಾಗಿದ್ದಾರೆ ಅಂತಲೇ ನೋಡ್ಬೋದು. ಬೇಜಾರಾಗಿದ್ದಕ್ಕೆ ಗೌತಮಿ ಜಾಧವ್ ಅವರು ಹೊರಗಡೆ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಒಬ್ಬೊಂಟಿ ಥರ ಅಂದರೆ ಏನೇ ಮಾತಾಡೋದಿದ್ರು, ಏನೇ ಶೇರ್ ಮಾಡ್ಕೊಳ್ತಿದ್ರು, ಏನೇ ಒಂದು ವಿಷಯ ಆದರೂ ಗೌತಮಿ ಜಾಧವ್ ಹತ್ರ ಮಾತಾಡ್ಕೊಳ್ತಾ ಇದ್ರು, ಎಲ್ಲ ಶೇರ್ ಮಾಡ್ಕೊಳ್ತಾ ಇದ್ರು. ತುಂಬ ಚೆನ್ನಾಗಿ ಅಂದರೆ ಫ್ರೆಂಡ್ಶಿಪ್ ಬಾಂಡ್ ತುಂಬಾ ಒಂದು ಬಾಂಡಿಂಗ್ ಇತ್ತು ಅಂತಲೇ ಹೇಳ್ಬೋದು. ಗೌತಮಿ ಜಾಧವ್ ಅವರು ಕೂಡ ತುಂಬಾ ಕೇರ್ ಮಾಡ್ತಾಯಿದ್ರು ಉಗ್ರಂ ಮಂಜು ಅವ್ರಿಗೆ. ಹಾಗೆ ಏನೇ ಒಂದು ತಪ್ಪಿದ್ರು ಕೂಡ ಆ ಥರ ಇಲ್ಲ, ಈ ಥರ ನಡ್ಕೊಂಡು ಹೋಗು ಉಗ್ರಂ ಅಂತ ಹೇಳ್ಬಿಟ್ಟು ಈ ಕಡೆ ಗೌತಮಿ ಜಾಧವ್ ಅವರು ಕೂಡ ಉಗ್ರಂ ಮಂಜುನ ತುಂಬಾ ಸಾಂತ್ವನ ಹೇಳ್ತಾಯಿದ್ರು, ಸಮಾಧಾನ ಹೇಳ್ತಾಯಿದ್ರು. ಇವಾಗ ಒಬ್ಬೊಟ್ಟಿಯಾಗಿದ್ದಾರೆ ಅಂತಲೇ ನೋಡ್ಬೋದು, ಯಾಕಂದರೆ ಅಳ್ತಾ ಇದ್ದಾರೆ. ಸೊ ಈ ಕಡೆ ಗೌತಮಿ ಜಾಧವ್ ಅವರು ಈ ಕಡೆ ಆ್ಯಕ್ಟಿವಿಟಿ ರೂಮಿಂದ ವಾಪಸ್ ಬರೋದೇ ಇಲ್ಲ. ಆ ಒಂದು ಸೂಟ್ ಕೇಸಲ್ಲಿ ಅವ್ರಿಗೆ ಸಿಗೋದ್ರಿಂದ ಕಾರ್ಡ್ ವಾಪಸ್ ಬರೋದೇ ಇಲ್ಲ. ಅದರಿಂದ ಮೋಕ್ಷಿತಾ ಗೌಡ ಜೊತೆಗೆ ಇಲ್ಲಿ ಉಗ್ರಂ ಮಂಜು ಅವರು ಅಂದರೆ ಮೋಕ್ಷಿತಾಗಿಂತ ಉಗ್ರಂ ಮಂಜು ಅವರು ಜಾಸ್ತಿ ಬೇಜಾರಾಗಿದ್ದಾರೆ. ಮೊದಲನೇ ದಿನ ಅಂದರೆ ಬಿಗ್ ಬಾಸ್ ಕಾಲಿಟ್ಟ ಮೊದಲನೇ ದಿನದಿಂದ ಈ ಒಂದು ಮೋಕ್ಷಿತಾ, ಗೌತಮಿ ಜಾಧವ್, ಉಗ್ರಂ ಮಂಜು ಅವರು ಫ್ರೆಂಡ್ಶಿಪ್ ಬಾಂಡಿಂಗಲ್ಲಿ ತುಂಬಾ ಚೆನ್ನಾಗಿದ್ರು. ಫ್ರೆಂಡ್ಶಿಪ್ ಬಾಂಡಿಂಗ್ ಅದು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ಇಲ್ಲಿ ಉಗ್ರಂ ಮಂಜು ಅವರು ತುಂಬಾ ಒಬ್ಬೊಂಟಿಯಾಗಿ ಇಲ್ಲಿ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ನ ನೋಡೋಕೆ ಹೋದರೆ ಇಲ್ಲಿ ಶಾಶ್ವತ ಯಾರಿಗೂ ಇಲ್ಲ, ಎಲ್ಲರೂ ಕೂಡ ಹೋಗ್ಬೋದು. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಗೌತಮಿ ಜಾಧವ್ ಅವ್ರಿಗೂ ಕೂಡ ಹೊರಗಡೆ ಬಂದ ಮೇಲೆ ಒಳ್ಳೊಳ್ಳೆ ಆಫರ್ಗಳು ಸಿಗಲಿ, ಇನ್ನೂ ಹೆಚ್ಚಿನ ಸೀರಿಯಲ್ಗಳು ಸಿಗಲಿ, ಆಶೀರ್ವಾದ ಇದ್ದೇ ಇರುತ್ತೆ. ಸೊ ಅವರು ಕೂಡ ಒಳ್ಳೆ ಎಂಟರ್ಟೈನ್ಮೆಂಟ್, ಒಳ್ಳೆ ಟಾಸ್ಕಲ್ಲೂ ಕೂಡ ತುಂಬಾ ಚೆನ್ನಾಗಿ ಆಡಿದ್ರು ಅಂತಲೇ ನೋಡ್ಬೋದು. ನಂಗೆ ಅನಿಸಿದ್ದು ಇಷ್ಟೇ. ನಿಮ್ಗೇನು ಅನಿಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಹಾಗೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳು ಬರ್ತಾನೆ ಇರುತ್ತೆ, ತಪ್ಪದೆ ನೋಡಿ.